ಎಲ್ಲಾ ಗೃಹಲಕ್ಷ್ಮಿಯರಿಗೂ ಕೂಡ ದೊಡ್ಡ ಸಿಹಿ ಸುದ್ದಿ. 4,000 ರೂಪಾಯಿ ಬಾಕಿ ಹಣ ಜಮೆ ಆಗ್ತಿದೆ. ಹೌದು, 32ನೇ ಕಂತು, 33ನೇ ಕಂತು ಹಣ ಯಾವಾಗ ಜಮೆ ಆಗುತ್ತೆ ನೋಡಿ. ಯಾರಿಗೆಲ್ಲ ಹಣ ಬಂದಿಲ್ಲ ಅವರಿಗೆ ಹಣ ಯಾವಾಗ ಬರುತ್ತೆ? SIR ಪ್ರಕ್ರಿಯೆ ಮುಗಿದ ಬಳಿಕ ಮರು ಪರಿಶೀಲನೆ ಕಾರ್ಯ ಹೇಗೆಲ್ಲ ನಡೆಯುತ್ತೆ? ಯಾವೆಲ್ಲ ದಾಖಲೆಗಳು ಗೃಹಲಕ್ಷ್ಮಿಯರು ಕೊಡಬೇಕಾಗುತ್ತೆ? ರೇಷನ್ ಕಾರ್ಡ್ ಇದ್ದವರು ಗೃಹಲಕ್ಷ್ಮಿಯರಿಗೂ ದೊಡ್ಡ ಅಪ್ಡೇಟ್ ಬಂದಿದೆ. ಇಂದು ವೀಕ್ಷಕರೇ, ರಾಜ್ಯ ಸರ್ಕಾರದಿಂದ ಈಗಾಗಲೇ ಗುಟ್ಕಾ ಮತ್ತು ಪಾನ್ ಮಸಾಲಗಳನ್ನ ಬ್ಯಾನ್ ಮಾಡಲಾಗಿದೆ. 1 ವರ್ಷಗಳ ಕಾಲ ಗುಟ್ಕಾ ಪಾನ್ ಮಸಾಲ ಮಾರಾಟ ಮಾಡಿದ್ರೂ ಕೂಡ ಶಿಕ್ಷೆ, ಕಠಿಣ ಕ್ರಮ ತಗೊಳ್ಬಹುದು ಅಂತ ಹೇಳಲಾಗಿದೆ ವೀಕ್ಷಕರೇ. ಹಾಗಾದ್ರೆ ಪ್ರತಿಯೊಂದು ಅಪ್ಡೇಟ್ ಕೂಡ ಈ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ. ಇನ್ನು ರೇಷನ್ ಕಾರ್ಡ್ ಇದ್ದವರಿಗೆ, BPL ಕಾರ್ಡ್ ಇದ್ದವರಿಗೆ, ಅಂತ್ಯೋದಯ ಕಾರ್ಡ್ ಇದ್ದವರಿಗೂ ಕೂಡ ಭರ್ಜರಿ ಗುಡ್ ನ್ಯೂಸ್ ಕೂಡ ಬಂದಿದೆ. ಈ ವಿಡಿಯೋನ ಪೂರ್ತಿಯಾಗಿ ನೋಡಿ, ಎಲ್ಲ ಒಂದು ಮಾಹಿತಿ ಕೂಡ ತಿಳಿದುಕೊಳ್ಳಿ ವೀಕ್ಷಕರೇ. ಇನ್ನು ಈ ತಪ್ಪು ಮಾಡಿದ್ರೆ ನಿಮಗೆ ರೇಷನ್ ವಿತರಣೆ ಕೂಡ ಇರೋದಿಲ್ಲ ಅಂತ ಹೇಳಲಾಗ್ತಾ ಇದೆ, ಅದನ್ನು ಕೂಡ ನೋಡೋಣ. ಇನ್ನು ಖಾಲಿ ಸೈಟು ನಿವೇಶನ ಹೊಂದಿದವರಿಗೆ ನೋಡಿ ವೀಕ್ಷಕರೇ, ನಿಮಗೆ ಹೊಸ ನಿಯಮ ಈಗ ಶುರುವಾಗಿದೆ. ಖಾಲಿ ಸೈಟ್ಗಳಲ್ಲಿ, ನಿವೇಶನಗಳಲ್ಲಿ ಕಸ ಇದ್ರೆ ಅಂತ ಒಂದು ಆ ನಿವೇಶನದ ಜಾಗದ ಮಾಲೀಕರಿಗೆ 1 ಲಕ್ಷ ರೂಪಾಯಿವರೆಗೂ ಕೂಡ ದಂಡ ಹಾಕುವ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಾ ಇದೆ. ಹಾಗಾದ್ರೆ ಪ್ರತಿಯೊಂದು ಅಪ್ಡೇಟ್ ಕೂಡ ವಿಡಿಯೋದಲ್ಲಿ ನೋಡೋಣ. ಇನ್ನು 6ನೇ ಗ್ಯಾರಂಟಿ, 7ನೇ ಗ್ಯಾರಂಟಿ ಬಗ್ಗೆನೂ ಕೂಡ ದೊಡ್ಡ ಒಂದು ಸಿಹಿ ಸುದ್ದಿ ಬಂದಿದೆ ವೀಕ್ಷಕರೇ. ಇನ್ನು ಮುಂದೆ ಕರ್ನಾಟಕದಲ್ಲಿ 5 ಅಲ್ಲ 6 ಅಲ್ಲ ಒಟ್ಟು 7 ಗ್ಯಾರಂಟಿಗಳು. ಹಾಗಾದ್ರೆ 6ನೇ ಗ್ಯಾರಂಟಿ, 7ನೇ ಗ್ಯಾರಂಟಿ ಯಾವುದು ನೋಡೋಣ. ಅದಕ್ಕಿಂತ ಮುಂಚೆ ನೀವು ಗೃಹಲಕ್ಷ್ಮಿ ಫಲಾನುಭವಿಗಳಾಗಿದ್ರೆ, ರೇಷನ್ ಕಾರ್ಡ್ ಹೊಂದಿದ್ರೆ ಬೇಗನೆ ವಿಡಿಯೋಗೆ ಒಂದು ಲೈಕ್ ಮಾಡಿ. ಹಾಗೂ ಗುಟ್ಕಾ ಪಾನ್ ಮಸಾಲ ಕರ್ನಾಟಕದಲ್ಲಿ ಬ್ಯಾನ್ ಮಾಡಲಾಗಿದೆ. ಇದು ನಿಮಗೆ ಇಷ್ಟವಾಗಿದ್ರೆ ಬೇಗನೆ ವಿಡಿಯೋಗೆ ಲೈಕ್ ಮಾಡಿ. ಹಾಗೂ ಪ್ರತಿಯೊಬ್ಬರು ಕೂಡ ಕಮೆಂಟ್ ಬಾಕ್ಸ್ ಅಲ್ಲಿ ನಿಮಗೆ ಗೃಹಲಕ್ಷ್ಮಿ ಯೋಜನೆಯ 32ನೇ ಕಂತು ಹಣ ಜಮೆ ಆಗಿದೆಯಾ? ಯಾಕಂದ್ರೆ ತುಂಬಾ ಜನ ಹಣ ಜಮೆ ಆಗೋದಕ್ಕೆ ಶುರುವಾಗಿದೆ ಅಂತ ಕಮೆಂಟ್ ಮಾಡ್ತಿದ್ದಾರೆ. ತುಂಬಾ ಜನ ಹಣ ಬಂದಿದೆ ಅಂತ ಕಮೆಂಟ್ ಕೂಡ ಮಾಡ್ತಿದ್ದಾರೆ ವೀಕ್ಷಕರೇ. ಹೌದು, 32ನೇ ಕಂತು ಹಣ ಕೂಡ ಈಗಾಗಲೇ ಬಿಡುಗಡೆ ಆಗಿದ್ದು ಗೃಹಲಕ್ಷ್ಮಿಯರ ಖಾತೆಗೆ ನಿನ್ನೆಯಿಂದ ಜಮೆ ಆಗ್ತಿದೆ. ನೋಡಿ, ನಿಮ್ಮ ಅಕೌಂಟ್ ಕೂಡ ಒಮ್ಮೆ ಬಾರಿ ನೀವು ಚೆಕ್ ಮಾಡ್ಕೊಳ್ಳಿ. ಒಂದು ವೇಳೆ ಹಣ ಬಂದಿಲ್ಲ ಅಂದ್ರೂ ಕೂಡ ಚಿಂತೆ ಮಾಡಬೇಡಿ. ಯಾಕಂದ್ರೆ ವೀಕ್ಷಕರೇ, ಒಮ್ಮೆ ಬಾರಿ ಹಣ ರಿಲೀಸ್ ಆಯಿತು ಅಂದ್ರೆ ಜಿಲ್ಲಾ ಪಂಚಾಯತ್, ತಾಲೂಕ್ ಪಂಚಾಯತ್ ಮೂಲಕ ಹಣ ಬರಬೇಕು ಅಂದ್ರೆ ಒಟ್ಟು 12 ದಿನ ಬೇಕಾಗುತ್ತೆ. ಈ ಬಾರಿ ಮುಖ್ಯಮಂತ್ರಿ DK ಶಿವಕುಮಾರ್ ಸರ್ ಅವರೇ 32ನೇ ಕಂತಿನ ಹಣವನ್ನ ಬಿಡುಗಡೆ ಮಾಡಿರುವಂತದ್ದು ಗೃಹಲಕ್ಷ್ಮಿಯರಿಗೆ. ಇನ್ನು ಮುಖ್ಯವಾಗಿ ಹೇಳಬೇಕಂದ್ರೆ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಈ ಒಂದು ಖಾತೆ ಕೂಡ ಮುಖ್ಯಮಂತ್ರಿಗಳ ಹತ್ರ ಸದ್ಯಕ್ಕೆ ಇದೆ. ಸೊ ವೀಕ್ಷಕರೇ, ಹಿಂದೆ ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್ ಅವರು ಸಚಿವೆ ಆಗಿದ್ದಾಗ ಹಣವನ್ನ ಬಿಡುಗಡೆ ಮಾಡಿರೋ ಬಗ್ಗೆ ಅಪ್ಡೇಟ್ ಕೊಡ್ತಿದ್ರು. ಆದ್ರೆ ಈ ಬಾರಿ ಈ ಒಂದು ಅಪ್ಡೇಟ್ ಮುಖ್ಯಮಂತ್ರಿ DK ಶಿವಕುಮಾರ್ ಸರ್ ಅವರಿಂದ ಬರ್ತಾ ಇದೆ. ಸೊ ದಿನೇಶ್ ಗುಳೇಗೌಡ ಸರ್ ಅವರು ಗ್ಯಾರಂಟಿ ಯೋಜನೆ ಪ್ರಾಧಿಕಾರದಿಂದ ಒಂದು ಅಪ್ಡೇಟ್ ಕೂಡ ಕೊಟ್ಟಿದ್ದಾರೆ. ಸೊ 32ನೇ ಕಂತು ಹಣ ಬಿಡುಗಡೆ ಆಗಿದೆ. ಮುಖ್ಯಮಂತ್ರಿ DK ಶಿವಕುಮಾರ್ ಸರ್ ಅವರೇ ಈ ಒಂದು ಹಣವನ್ನ ಒಟ್ಟು 2,443 ಕೋಟಿ ರೂಪಾಯಿ ಹಣವನ್ನ ಬಿಡುಗಡೆ ಕೂಡ ಮಾಡಲಾಗಿದೆ. ಗೃಹಲಕ್ಷ್ಮಿಯರಿಗೆ 2,000 ರೂಪಾಯಿ ಹಣ ಕೂಡ ಜಮೆ ಆಗೋದಕ್ಕೆ ಶುರುವಾಗಿದೆ. ನಿಮ್ಮ ಅಕೌಂಟ್ಗೆ ಹಣ ಬಂದಿದ್ರೆ ಎಸ್ ಅಂತ ಕಮೆಂಟ್ ಮಾಡಿ, ಬಂದಿಲ್ಲ ಅಂದ್ರೆ ನೋ ಅಂತ ಕಮೆಂಟ್ ಮಾಡಿ. ಇನ್ನು ಯಾರಿಗೆಲ್ಲ 30ನೇ ಕಂತು, 31ನೇ ಕಂತು, 32ನೇ ಕಂತು ಈ 3 ಕಂತು ಹಣ ಬಂದಿಲ್ಲ ನೋಡಿ, ಅಂತವ್ರು ಏನ್ ಮಾಡಬೇಕು? ಮುಖ್ಯವಾಗಿ ನೀವು ವೀಕ್ಷಕರೇ, ನಿಮ್ಮ ಒಂದು ಬ್ಯಾಂಕ್ ಅಕೌಂಟ್ ಚೆಕ್ ಮಾಡ್ಕೊಳ್ಳಿ. ಎಲ್ಲ ಸರಿ ಇದ್ದು ಎಲ್ಲ ಓಕೆ ಇದ್ರೆ ಮರು ಅರ್ಜಿ ಪ್ರಕ್ರಿಯೆ ಆಗೋವರೆಗೂ ಸ್ವಲ್ಪ ವೇಟ್ ಮಾಡಿ. ಯಾಕಂದ್ರೆ ಒಟ್ಟು 3,89,000ಕ್ಕೂ ಹೆಚ್ಚು ಗೃಹಲಕ್ಷ್ಮಿಯರ ಹೆಸರುಗಳನ್ನ ತೆಗೆದು ಹಾಕಲಾಗಿದೆ. ಹೌದು, ಅನುಮಾನಾಸ್ಪದ ಗೃಹಲಕ್ಷ್ಮಿಯರಿಗೆ ಕೂಡ ಹಣ ಹಾಕೋದನ್ನ ನಿಲ್ಲಿಸಲಾಗಿದೆ. ಇನ್ನು ಮರು ಅರ್ಜಿ ಪ್ರಕ್ರಿಯೆ ಯಾವಾಗ? ಈ ಒಂದು SIR ಪ್ರಕ್ರಿಯೆ ಮುಗಿದ ಬಳಿಕ ನೋಡಿ. ನಮ್ಮ ಕರ್ನಾಟಕದಲ್ಲಿ ಸದ್ಯಕ್ಕೆ SIR ದಿನಾಂಕ ಮತ್ತೆ ವಿಸ್ತೀರ್ಣ ಆಗಿರೋದು. ಸೊ SIR ಪ್ರಕ್ರಿಯೆ ಮುಗಿಬೇಕು. ಅಂತಿಮ ಮತಪಟ್ಟಿ ರಿಲೀಸ್ ಆಗುತ್ತಲ್ಲ, ಮತಪಟ್ಟಿಯಲ್ಲಿ ಯಾರ ಒಂದು ಹೆಸರು ಇರುತ್ತೆ ನೋಡಿ, ಅವರಿಗೆ ಮಾತ್ರ ಗೃಹಲಕ್ಷ್ಮಿ ಹಣ ಬರುತ್ತೆ. ಸೊ ನಿಮ್ದು ಏನಾದ್ರೂ ಮತಪಟ್ಟಿಯಿಂದ ಹೆಸರು ಹೋಯ್ತು ಅಂದ್ರೆ, ಡಿಲೀಟ್ ಆಯ್ತು ಅಂದ್ರೆ ನಿಮಗೆ ಗೃಹಲಕ್ಷ್ಮಿ ಹಣ ಬರಲ್ಲ. ಸೊ ವೀಕ್ಷಕರ, SIR ಪ್ರಕ್ರಿಯೆ ಮುಗಿದ ತಕ್ಷಣ ನಿಮ್ಮ ರೇಷನ್ ಕಾರ್ಡ್ನ ಬಯೋಮೆಟ್ರಿಕ್ ಆಗಿರ್ಬೋದು, ಆಹಾರ ಇಲಾಖೆಯಲ್ಲಿ ನಿಮ್ಮ ಒಂದು ಇನ್ಫಾರ್ಮೇಶನ್ ಇರುತ್ತೆ. ಸೊ ಆ ಪ್ರಕಾರ ಬ್ಯಾಲೆನ್ಸ್ ಮಾಡಿ, ಚೆಕ್ ಮಾಡಿ ಯಾರು ಗೃಹಲಕ್ಷ್ಮಿಯರು ನೈಜ ಫಲಾನುಭವಿಗಳಿದ್ದಾರೆ, ಯಾರು ಡಬಲ್ ಹಣ ಪಡ್ಕೊಂಡಿದ್ದಾರೆ. ಒಂದೇ ಮನೆಯಲ್ಲಿ 2-3 ಜನ ನೋಡಿ, ಅತ್ತೆಗೂ ಹಣ ಬರುತ್ತೆ, ಸೊಸೆಗೂ ಹಣ ಬರ್ತಾ ಇದೆ. ಸೊ ಈ ತರ ಲೋಪಗಳಾಗಿದೆ. ಒಂದು ಮನೆಗೆ, ಒಂದು ಯಜಮಾನಿಗೆ ಮಾತ್ರ ಗೃಹಲಕ್ಷ್ಮಿ ಯೋಜನೆ ಅಂತ ಮೊದಲೇ ಒಂದು ಪ್ರಣಾಳಿಕೆಯಲ್ಲಿ ಹೇಳಲಾಗಿತ್ತು. ಆದ್ರೆ ಇಲ್ಲೇನಾಗಿದೆ, ಒಂದೇ ಮನೆಯಲ್ಲಿ 2 ರೇಷನ್ ಕಾರ್ಡ್ ಮಾಡಿಸಿ, 2 ಜನ ಗೃಹಲಕ್ಷ್ಮಿ ಅಕೌಂಟ್ ಮಾಡಿಸಿ 2 ಬಾರಿ ಹಣವನ್ನ ಪಡ್ಕೊಂಡಿದ್ದಾರೆ. ಈ ತರ ಕೂಡ ಅಕ್ರಮಗಳು ನಡೆದಿದ್ದಾವೆ. ಸೊ ಇವೆಲ್ಲ ಕೂಡ ತಪ್ಪಿಸಲಾಗುತ್ತೆ. ಸೊ ಮನೆಗೆ ದಾಖಲೆಗಳ ಪರಿಶೀಲನೆ ಕೂಡ ಮಾಡಬಹುದು. ಇನ್ನು 2ನೇದಾಗಿ ಅರ್ಜಿ ನಮೂನೆ ಏನಿದೆ ನೋಡಿ, ಅದು ಮನೆ ಬಾಗಿಲಿಗೆ ಬರುತ್ತೆ. ಅರ್ಜಿ ನಮೂನೆ ನಿಮ್ಮ ಮನೆ ಬಾಗಿಲಿಗೆ ಬಂದಾಗ ನೀವು ಬಯೋಮೆಟ್ರಿಕ್ ಕೊಡೋದ್ರ ಮೂಲಕ ಕರ್ನಾಟಕ ಒಂದು ಕೇಂದ್ರಕ್ಕೆ ಹೋಗಿ ನೀವು ಬಯೋಮೆಟ್ರಿಕ್ ಕೊಡಬೇಕು. ಮತ್ತು ಮನೆ ಬಾಗಿಲಿಗೆ ಅರ್ಜಿ ಬಂದಾಗ ನಿಮ್ಮ ಆಧಾರ್ ಕಾರ್ಡ್, ವೋಟರ್ ಕಾರ್ಡ್ ಮತ್ತು ನಿಮ್ಮ ರೇಷನ್ ಕಾರ್ಡ್, ನಿಮ್ಮ ಮೊಬೈಲ್ ಸಂಖ್ಯೆ ಇವೆಲ್ಲ ಕೂಡ ನೀವು ಕೊಡಬೇಕಾಗುತ್ತೆ ವೀಕ್ಷಕರೇ. ಸೊ ಮರು ಅರ್ಜಿ ಪ್ರಕ್ರಿಯೆ ಆದ ಬಳಿಕ ಇದಕ್ಕೆ ಕ್ಲಾರಿಫಿಕೇಶನ್ ಸಿಗಬಹುದು. ಇನ್ನು ನಮ್ಮ ಕರ್ನಾಟಕ ರಾಜ್ಯದಂತ ಈಗಾಗಲೇ ಗುಟ್ಕಾ ಮತ್ತು ಪಾನ್ ಮಸಾಲಗಳನ್ನ ಬ್ಯಾನ್ ಮಾಡಿ ಆದೇಶ ಕೂಡ ಹೊರಡಿಸಲಾಗಿದೆ. ಹೌದು, ಇದು ದೊಡ್ಡ ಒಂದು ಬ್ರೇಕಿಂಗ್ ನ್ಯೂಸ್ ಅಂತಾನೆ ಹೇಳ್ಬೋದು. 1 ವರ್ಷಗಳ ಕಾಲ ಯಾವುದೇ ಕಾರಣಕ್ಕೂ ನಮ್ಮ ಕರ್ನಾಟಕದಲ್ಲಿ ಮಿಕ್ಸ್ ಮಾಡಿದ ಗುಟ್ಕಾ ಮತ್ತು ಪಾನ್ ಮಸಾಲ ಅಂದ್ರೆ ನಿಕೋಟಿನ್ ಹೊಂದಿರುವಂತಹ ಗುಟ್ಕಾ ಪಾನ್ ಮಸಾಲ ಸೇರಿದಂತೆ
ತಂಬಾಕು ಉತ್ಪನ್ನಗಳ ತಯಾರಿಕೆ, ಸಾಗಾಣಿಕಾ ಮತ್ತು ಮಾರಾಟವನ್ನು ಕೂಡ ನಿಷೇಧ ಮಾಡಿ ಸರ್ಕಾರ ಈ ಒಂದು ಆದೇಶವನ್ನ ಹೊರಡಿಸಲಾಗಿದೆ. ವೀಕ್ಷಕರೇ, ಬಿಡಿ ಬಿಡಿಯಾಗಿ ಮಾರಾಟ ಮಾಡುವುದಕ್ಕೂ ಕೂಡ ಬ್ರೇಕ್ ಅಂತ ಹೇಳಲಾಗ್ತಾ ಇದೆ. ಹೌದು, ತಂಬಾಕು ಹಾಗೂ ನಿಕೋಟಿನ್ ಹೊಂದಿರುವ ಎಲ್ಲಾ ರೀತಿಯ ಗುಟ್ಕಾ, ಪಾನ್ ಮಸಾಲ ಉತ್ಪನ್ನಗಳ ತಯಾರಿಕೆ, ಸಂಗ್ರಹಣೆ ಮತ್ತು ಮಾರಾಟ ಕೂಡ ಸಂಪೂರ್ಣವಾಗಿ ನಿಷೇಧ ಮಾಡಿ ಆಹಾರ ಸುರಕ್ಷತಾ ಇಲಾಖೆ ಆದೇಶ ಹೊರಡಿಸಿರುವಂತದ್ದು. ಆಗಸ್ಟ್ 10ರಿಂದ ಅನ್ವಯವಾಗುವಂತೆ 1 ವರ್ಷಗಳ ಕಾಲ ನಮ್ಮ ರಾಜ್ಯದಲ್ಲಿ ಇವುಗಳು ನಿಷೇಧ ಇರಲಿದೆ. ಅಂದ್ರೆ ಬ್ಯಾನ್ಡ್ ಪ್ರಾಡಕ್ಟ್ಸ್ ಅಂತ ಹೇಳ್ಬೋದು. ಸೊ ಯಾರೆಲ್ಲ ಈ ಒಂದು ನಿಷೇಧಿತ ವಸ್ತುಗಳನ್ನ ಮಾರಾಟ ಮಾಡ್ತಾರೆ ಅವರ ವಿರುದ್ಧ ಕಠಿಣ ಕಾನೂನು ಕ್ರಮ ಮಾತ್ರ ಅಲ್ಲ, ಅವರಿಗೆ ಶಿಕ್ಷೆ ಕೂಡ ಆಗುವ ಸಾಧ್ಯತೆ ಇರಲಿದೆ. ಸೊ ವೀಕ್ಷಕರು, ಯಾರೆಲ್ಲ ಗುಟ್ಕಾ, ಪಾನ್ ಮಸಾಲ ಮಾರಾಟ ಮಾಡ್ತೀರಾ ಅವರಿಗೆ ಇದೊಂದು ಎಚ್ಚರಿಕೆ ಗಂಟೆ ಅಂತಾನೆ ಹೇಳ್ಬೋದು. ಇದನ್ನ ಬ್ಯಾನ್ ಮಾಡಲಾಗಿದೆ. ಅಧಿಸೂಚನೆ ಪ್ರಕಾರ ಒಟ್ಟಾಗಿ ಅಥವಾ ಪ್ರತ್ಯೇಕ ಸ್ಯಾಚೆಟ್, ಪೌಚ್, ಪ್ಯಾಕೆಟ್, ಡಬ್ಬಿ ಸೇರಿ ಯಾವುದೇ ಮಾದರಿಯಲ್ಲಿ ತಂಬಾಕು ಹಾಗೂ ನಿಕೋಟಿನ್ ಉಳ್ಳ ಗುಟ್ಕಾ ಅಥವಾ ಪಾನ್ ಮಸಾಲ ಮಾರಾಟ ಮಾಡುವಂತಿಲ್ಲ ಅಂತ ಆದೇಶದಲ್ಲಿ ಸ್ಪಷ್ಟವಾಗಿ ತಿಳಿಸಲಾಗಿದೆ. ಇದರಿಂದಾಗಿ ಗುಟ್ಕಾ ನಿಷೇಧದಿಂದ ಪಾರಾಗಲು ತಂಬಾಕು ಹಾಗೂ ಅಡಿಕೆಯನ್ನ ಬಿಡಿ ಬಿಡಿಯಾಗಿ ಮಾರುತ್ತಿದ್ದ ಕಂಪನಿಗಳ ಅಡ್ಡದಾರಿಗೆ ಬ್ರೇಕ್ ಬಿದ್ದಂತಾಗಿದೆ. ಈ ನಿರ್ಧಾರದಿಂದ ಅಡಿಕೆ ಬೆಳೆಗಾರರ ಮೇಲೆ ಆಗುವ ಪರಿಣಾಮ ಮತ್ತು ಇದರ ಬಗ್ಗೆ ಮುಂದೆ ಏನಾಗುತ್ತೆ ಎಂಬುದರ ಬಗ್ಗೆ ಚರ್ಚೆ ಈಗ ಆರಂಭವಾಗಿದೆ ಅಂತ ಕೂಡ ಹೇಳಲಾಗ್ತಾ ಇದೆ. ಈ ಒಂದು ಗುಟ್ಕಾ, ಪಾನ್ ಮಸಾಲ, ತಂಬಾಕು ಬ್ಯಾನ್ ಮಾಡಿದ್ದು ಕರ್ನಾಟಕದಲ್ಲಿ ಸರಿನಾ, ಎಸ್ ಆರ್ ನೋ ಅಂತ ನಮಗೆ ನೀವು ಬೇಗನೆ ಕಮೆಂಟ್ ಮೂಲಕ ತಿಳಿಸಿ ನಿಮ್ಮ ಅನಿಸಿಕೆ. ನೀವು ನಮಗ್ ಕೇಳೋದಾದ್ರೆ ತುಂಬಾನೇ ಒಳ್ಳೆಯದು. ಗುಟ್ಕಾ, ಪಾನ್ ಮಸಾಲದಿಂದ ತುಂಬಾ ಜನರ ಆರೋಗ್ಯದಲ್ಲಿ ತುಂಬಾ ತೊಂದರೆ ಆಗುತ್ತೆ. ಸೊ ಇವುಗಳನ್ನ ಬ್ಯಾನ್ ಮಾಡಿದ್ದು ತುಂಬಾ ಒಳ್ಳೇದಂತಾನೆ ಹೇಳ್ಬೋದು. ನಿಮ್ಮ ಅನಿಸಿಕೆ ಕಮೆಂಟ್ ಮಾಡಿ. ಇನ್ನು 6ನೇ ಗ್ಯಾರಂಟಿ, 7ನೇ ಗ್ಯಾರಂಟಿ ಬಗ್ಗೆ ಕೂಡ ದೊಡ್ಡ ಸಿಹಿ ಸುದ್ದಿ ನೋಡಿ. 6ನೇ ಗ್ಯಾರಂಟಿ ಬಂದು ಭೂ ಗ್ಯಾರಂಟಿ ಯೋಜನೆ. ಅಂದ್ರೆ ಭೂ ಗ್ಯಾರಂಟಿ ಯೋಜನೆ ಅಂದ್ರೆ ಏನು? ಬಿ ಖಾತಾ ಆಸ್ತಿಗಳಿಗೆ ಎ ಖಾತಾ ಪರಿವರ್ತನಾ, ಅಂದ್ರೆ ಇದು ಈ ಖಾತಾ ಯೋಜನೆ ಅಂತಾನು ಕೂಡ ಹೇಳಲಾಗ್ತಾ ಇದೆ. ನಿಮ್ಮ ಆಸ್ತಿ ಏನಿರುತ್ತೆ, ಈಗ ನಿಮ್ದು ಮನೆ ಇರುತ್ತೆ, ಹೊಲ ಇರುತ್ತೆ, ನಿಮ್ದು ಒಂದು ಪ್ಲಾಟ್ ಇರುತ್ತೆ ಅಥವಾ ನಿಮ್ದು ಜಾಗ ನಿವೇಶನ ಇರುತ್ತೆ, ಇವುಗಳಿಗೆ ಈ ಖಾತಾ ಆಸ್ತಿಗಳನ್ನ ಕೊಡ್ತಾರೆ. ಅಂದ್ರೆ ಕೆಲವೊಮ್ಮೆ ಬಿ ಖಾತಾ ಆಸ್ತಿಗಳಿಗೆ ಲೋನ್ ಸಿಗೋದಿಲ್ಲ, ಮರಳಿ ಮಾರಾಟ ಮಾಡುವಾಗ ತೊಂದರೆ ಆಗುತ್ತೆ. ಸೊ ಎ ಖಾತಾ ಮಾನ್ಯತೆ ಇದ್ರೆ ಏನಾಗುತ್ತೆ, ಲೀಗಲ್ ಆಗಿ ನಿಮ್ದು ಅದು ಓನರ್ ಅಂತ ಪ್ರೂಫ್ ಆಗುತ್ತೆ. ಮತ್ತೆ ಎರಡನೇದಾಗಿ ಎಲ್ಲಾ ಕೂಡ ಡೀಟೇಲ್ಸ್ ನಿಮ್ಮ ಕೈಯಲ್ಲಿ ಸಿಗುತ್ತೆ ಅಂತಾನೆ ಹೇಳ್ಬೋದು. ಸೊ ಇದು 6ನೇ ಗ್ಯಾರಂಟಿ. 7ನೇ ಗ್ಯಾರಂಟಿ ಬಂದು ಮುಖ್ಯವಾಗಿ ಕುಡಿಯುವ ನೀರಿನ ಯೋಜನೆ ಅಂತಾನು ಕೂಡ ಹೇಳಲಾಗ್ತಾ ಇದೆ. ಹೌದು ವೀಕ್ಷಕರು, ಇದು ಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಸರ್ ಅವರೇ ಒಂದು ಘೋಷಣೆಯನ್ನ ಮಾಡಿದ್ದಾರೆ. ನಮ್ಮ ಕರ್ನಾಟಕದಲ್ಲಿ 6 ಅಲ್ಲ, ಒಟ್ಟು 7 ಗ್ಯಾರಂಟಿ ಅಂತಾನು ಕೂಡ ಈಗಾಗಲೇ ಒಂದು ಘೋಷಣೆ ಮಾಡಲಾಗಿದೆ. ಕುಡಿಯುವ ನೀರು 7ನೇ ಗ್ಯಾರಂಟಿ 2027ರ ಒಳಗೆ ಎತ್ತಿನ ಹೊಳೆ ಮತ್ತು ಎನ್ ವ್ಯಾಲಿ ಕೂಡ ಪೂರ್ಣ ಮಾಡ್ತೀವಿ ಅಂತ ಒಂದು ಘೋಷಣೆಯನ್ನ ಮಾಡಿದ್ದಾರೆ. ಕೋಲಾರ, ಚಿಕ್ಕಬಳ್ಳಾಪುರ ಜಿಲ್ಲೆ ಸೇರಿದಂತೆ ನಮ್ಮ ರಾಜ್ಯದಲ್ಲಿ ಕುಡಿಯುವ ನೀರಿನ ಕೊರತೆ ಕಾಡದಂತೆ ಮಾಡುವ ನಮ್ಮ ಜಲ ಯೋಜನೆ 7ನೇ ಗ್ಯಾರಂಟಿ ಆಗಿದೆ. ಅಂದ್ರೆ ಕುಡಿಯುವ ನೀರಿನ ಜಲ ಯೋಜನೆ 7ನೇ ಗ್ಯಾರಂಟಿ ಅಂತ ಘೋಷಣೆ ಕೂಡ ಮಾಡಲಾಗಿದೆ ವೀಕ್ಷಕರೇ. ಇನ್ನು ಕೊನೆಯದಾಗಿ ರೇಷನ್ ಕಾರ್ಡ್ ಇದ್ದವರಿಗೆ ಏನಪ್ಪಾ ಗುಡ್ ನ್ಯೂಸ್ ನೋಡಿ. 1 ಅಲ್ಲ 2 ಅಲ್ಲ 3 ದೊಡ್ಡ ಒಂದು ಸಿಹಿ ಸುದ್ದಿ ಬಂದಿದೆ. ಮೊದಲಿಗೆ ಒಂದು ಹೊಸ ನಿಯಮ ಕೂಡ ಶುರುವಾಗಿದೆ. ಯಾರೆಲ್ಲ ಈ KYC ಇನ್ನೂ ಕೂಡ ಮಾಡಿಸಿಲ್ಲ ನೋಡಿ, ಅಂತವರಿಗೆ ಅಕ್ಕಿ ವಿತರಣೆ ಮುಂದಿನ ತಿಂಗಳಿಂದ ಬಂದ್ ಆಗಬಹುದು. ಸೊ ಯಾರೆಲ್ಲ ಈ KYC ಮಾಡಿಸಿಲ್ಲ ಬೇಗನೆ ಮಾಡಿಸಿ. ಇನ್ನು ಎರಡನೇದಾಗಿ ಹೇಳ್ಬೇಕಂದ್ರೆ ಒಟ್ಟು 7 ಲಕ್ಷಕ್ಕೂ ಹೆಚ್ಚು ಅನರ್ಹ BPL ಕಾರ್ಡ್ಗಳು APL ಕಾರ್ಡ್ಗೆ ಪರಿವರ್ತನೆ ಆಗ್ತಿದ್ದಾವೆ. ಅಂದ್ರೆ ಇಷ್ಟು ದಿನ ಅವರು BPL ಕಾರ್ಡ್ ಹೊಂದಿರಬಹುದು, ಆದ್ರೆ ಅವರಿಗೆ APL ಕಾರ್ಡ್ ಈಗ ವಿತರಣೆ ಮಾಡ್ತಾರಂತೆ. 1,20,000 ರೂಪಾಯಿ ಮೇಲೆ ಆದಾಯ ಇದ್ದವರು, ಸ್ವಂತಕ್ಕೆ ಕಾರು ಇದ್ದವರು, ತೆರಿಗೆ ಕಟ್ತಿದ್ದವರು, ಇನ್ನು ಯಾರೆಲ್ಲ ಸಾಲ ಮಾಡಿದ್ರು ನೋಡಿ, ಸಾಲಕ್ಕೋಸ್ಕರ ITR ಫೈಲ್ ಮಾಡಿರ್ತಾರೆ. ಅಂದ್ರೆ ಕೆಲವೊಮ್ಮೆ ಬ್ಯಾಂಕ್ ನಲ್ಲಿ ಸಾಲ ಕೊಡ್ಬೇಕಂದ್ರೆ ನಿಮ್ದು ಇನ್ಕಮ್ ಟ್ಯಾಕ್ಸ್ ರಿಟರ್ನ್ಸ್ ಕೇಳ್ತಾರಲ್ಲ, ಅವಾಗ ಯಾರೆಲ್ಲ ITR ಫೈಲ್ ಮಾಡಿದ್ರಲ್ಲ ಅವರನ್ನು ಕೂಡ ಅದೇ ತೆರಿಗೆ ಪಾವತಿದಾರರು ಅಂತ ಪರಿಗಣನೆ ಮಾಡುವುದರ ಮೂಲಕ ಸಾವಿರಾರು BPL ಕಾರ್ಡು ರದ್ದಾಗುವ ಸಾಧ್ಯತೆ ಇದೆ. ಸೊ ಸರ್ಕಾರ ಇದ್ರ ಬಗ್ಗೆ ಯಾವ ತರ ಒಂದು ಟೆಕ್ನಿಕಲ್ ಪ್ರಾಬ್ಲಮ್ಗೆ ಯಾವ ತರ ಸೊಲ್ಯೂಷನ್ ಕೊಡುತ್ತೆ ಅಂತ ಕಾದು ನೋಡಬೇಕಾಗಿದೆ. ಆದ್ರೆ ಇಲ್ಲಿ ಮುಖ್ಯವಾಗಿ ಹೇಳ್ಬೇಕಂದ್ರೆ ಸದ್ಯಕ್ಕೆ 7 ಲಕ್ಷ ಕಾರ್ಡುಗಳು, ಈಗಾಗಲೇ 4 ಲಕ್ಷ ಕಾರ್ಡುಗಳು BPL ಇಂದ APL ಆಗಿದ್ದಾವ. ಇನ್ನೂ ಕೂಡ 3 ಲಕ್ಷಕ್ಕೂ ಹೆಚ್ಚು BPL ಕಾರ್ಡುಗಳು APL ಕಾರ್ಡ್ಗೆ ವರ್ಗಾವಣೆ ಆಗಲಿದ್ದಾವಂತೆ. ಸೊ ಇದೊಂದು ಶಾಕಿಂಗ್ ಸುದ್ದಿ ಅಂತಾನೆ ಹೇಳ್ಬೋದು. ಆದ್ರೆ ಗುಡ್ ನ್ಯೂಸ್ ಏನಂದ್ರೆ ನೈಜ ಫಲಾನುಭವಿಗಳಿಗೆ, ಅನ್ನಭಾಗ್ಯ ಫಲಾನುಭವಿಗಳಿಗೆ, BPL ಮತ್ತು ಅಂತ್ಯೋದಯ ಕಾರ್ಡ್ ಇದ್ದವರಿಗೆ ಮುಂದಿನ 2 ತಿಂಗಳಲ್ಲಿ ಇಂದಿರಾ ಕಿಟ್ ವಿತರಣೆ ಮಾಡುವ ಯೋಜನೆ ಜಾರಿಗೆ ಬರಲಿದೆ. ಹೌದು, ಕರ್ನಾಟಕದ ಜನರಿಗೆ BPL ಮತ್ತು ಅಂತ್ಯೋದಯ ಕಾರ್ಡ್ ಇದ್ದವರ ಕೈಗೆ ಈ ಒಂದು ಇಂದಿರಾ ಕಿಟ್ ವಿತರಣೆ ಮಾಡಲಾಗುತ್ತೆ ಅಂತ ಅಧಿಕೃತವಾಗಿ ಒಂದು ಮಾಹಿತಿ ಸರ್ಕಾರದಿಂದ ಬಂದಿದೆ. ಸೊ ವೀಕ್ಷಕರೇ, ಅಡುಗೆ ಎಣ್ಣೆ, ಉಪ್ಪು, ಸಕ್ಕರೆ ಹಾಗೂ ತೊಗರಿಬೇಳೆ ಈ 4 ಆಹಾರ ಸಾಮಗ್ರಿ ಒಳಗೊಂಡ ಇಂದಿರಾ ಫುಡ್ ಕಿಟ್ ಯೋಜನೆ ಏನಿದೆ, ಇದನ್ನ ಈ ಒಂದು ನವೆಂಬರ್ ತಿಂಗಳ ಒಳಗೆ ವಿತರಣೆ ಮಾಡುವ ಗುರಿ ಇದೆ ಅಂತ ಹೇಳಲಾಗ್ತಾ ಇದೆ. ಸೊ ಸದ್ಯಕ್ಕೆ ನಿಮಗೆ ಅಕ್ಕಿ ಮತ್ತು ರಾಗಿ ಕೂಡ ವಿತರಣೆ ನಡೀತಾ ಇದೆ. ಸೊ ಇದರ ಜೊತೆಗೆ ನಿಮಗೆ ಕರ್ನಾಟಕ ಸರ್ಕಾರದಿಂದ 5 kg ಹೆಚ್ಚುವರಿ ಅಕ್ಕಿ ಬದಲಾಗಿ ಇಂದಿರಾ ಫುಡ್ ಕಿಟ್ ಅನ್ನ ವಿತರಣೆ ಮಾಡಲಾಗುತ್ತೆ. ಇನ್ನು ಎರಡನೇ ಗುಡ್ ನ್ಯೂಸ್ ಏನಪ್ಪಾ ಅಂದ್ರೆ ನ್ಯಾಯಬೆಲೆ ಅಂಗಡಿಗಳು ಬೆಳಗ್ಗೆ 6ರಿಂದ ರಾತ್ರಿ 10 ಗಂಟೆವರೆಗೂ ಓಪನ್ ಇರಬೇಕು. ಇದಕ್ಕೋಸ್ಕರ ಸರ್ಕಾರ ಅಧಿಕೃತವಾಗಿ ಅಧಿಸೂಚನೆ ಹೊರಡಿಸಲಿದೆ ಅಂತಾನೂ ಕೂಡ ಹೇಳಲಾಗಿದೆ. ಸೊ ಇದು 3ನೇ ದೊಡ್ಡ ಸಿಹಿ ಸುದ್ದಿ ಏನಪ್ಪಾ ಅಂದ್ರೆ ಎಲ್ಲಾ ನ್ಯಾಯಬೆಲೆ ಅಂಗಡಿಗಳಲ್ಲೂ ಕೂಡ
ಸ್ಮಾರ್ಟ್ PDS ಸಿಸ್ಟಮ್ ಅನ್ನ ಜಾರಿಗೆ ತರೋದಕ್ಕೆ ಸರ್ಕಾರ ಮುಂದಾಗಿದೆ. ಸೊ ಎಲ್ಲಾ ಪಡಿತರ ವಿತರಣೆಯಲ್ಲಿ ಪಾರದರ್ಶಕತೆ ಕಾಯ್ದುಕೊಳ್ಳೋದು, ಗೋದಾಮುಗಳಲ್ಲಿ CCTV ಅಳವಡಿಕೆ ಮಾಡೋದು, ಇನ್ನು ಮುಖ್ಯವಾಗಿ ನ್ಯಾಯಬೆಲೆ ಅಂಗಡಿಗಳಲ್ಲೂ ಕೂಡ ಈ ಒಂದು ವಿತರಣೆಯಲ್ಲಿ ಯಾವುದೇ ಕಾರಣಕ್ಕೂ ಲೋಪಗಳಾಗಬಾರದು, ಮತ್ತೆ ಕಡಿಮೆ ತೂಕದ ಒಂದು ಆಹಾರಗಳನ್ನ ವಿತರಣೆ ಮಾಡಬಾರ್ದು ಅಂತಾನು ಕೂಡ ಈ ಒಂದು ಸೂಚನೆಯಲ್ಲಿ ಬರೆಯಲಾಗ್ತಿದೆ ಅಂತ ಹೇಳ್ಬೋದು. ಸೊ ಎಲ್ಲಾ ಜನರಿಗೂ ಕೂಡ ಕರೆಕ್ಟ್ ಆಗಿ ವಿತರಣೆ ಆಗಬೇಕು ಪಡಿತರ, ಯಾರಿಗೂ ಕೂಡ ಕಡಿಮೆ ಪಡಿತರ ವಿತರಣೆ ಆಗಬಾರ್ದು, ಎಲ್ಲರೂ ಕರೆಕ್ಟ್ ಆಗಿ ಪಡಿತರ ವಿತರಣೆ ಆಗಬೇಕು ಅಂತ ಹೇಳಲಾಗ್ತಾ ಇದೆ. ಇದು ಕೂಡ ಒಂದು ಕಡೆಗೆ ಸ್ಮಾರ್ಟ್ PDS ಸಿಸ್ಟಮ್. ಇನ್ನು ವೆಹಿಕಲ್ಸ್ ಗಳಿಗೆ CCTV ಕೂಡ ಅಳವಡಿಸಲಾಗುತ್ತೆ ಅಂತ ಹೇಳಲಾಗಿದೆ. ಇನ್ನು ಬನ್ನಿ ವೀಕ್ಷಕರೇ, ಕೊನೆಯದಾಗಿ ನೀವು ಕೂಡ ಸೈಟು ಅಥವಾ ನಿಮ್ದು ನಿವೇಶನ ಹೊಂದಿದ್ರೆ, ಜಾಗ ಹೊಂದಿದ್ರೆ, ನಿಮಗೂ ಕೂಡ ಒಂದು ಹೊಸ ಬ್ರೇಕಿಂಗ್ ನ್ಯೂಸ್ ಅಂತಾನೆ ಹೇಳ್ಬೋದು. ಯಾಕಂದ್ರೆ ಒಟ್ಟು ನಿಮಗೆ ಇನ್ನು 1 ರಿಂದ 2 ವಾರಗಳ ಕಾಲ ಸಮಯ ಕೊಡ್ತಿದ್ದಾರೆ. 22ನೇ ತಾರೀಕಿನವರೆಗೂ ಗಡುವು ವಿಸ್ತೀರ್ಣೆ ಮಾಡಲಾಗಿದೆ. GBA ವ್ಯಾಪ್ತಿಯಲ್ಲಿ ಖಾಲಿ ನಿವೇಶನಗಳ ಮಾಲೀಕರು ತಮ್ಮ ಆಸ್ತಿಗಳನ್ನ ಸ್ವಚ್ಛ ಮಾಡಬೇಕು. ಅಂದ್ರೆ ಯಾರೆಲ್ಲ ಅಲ್ಲಿ ಕಸ ಹಾಕಿರ್ತಾರೆ, ನಿಮ್ದು ನಿವೇಶನ ಇರುತ್ತೆ, ಒಂದು ಜಾಗ ಇರುತ್ತೆ, ಅಲ್ಲಿ ಯಾರೆಲ್ಲ ಕಸ ಹಾಕಿರ್ತಾರೆ ನೋಡಿ, ನೀವೇ ಮಾಲೀಕರು ಅದನ್ನ ಸ್ವಚ್ಛ ಮಾಡಿಸಿ ನಂತರ ಅಲ್ಲಿ ಸುತ್ತ ಕಾಂಪೌಂಡ್ ಕಟ್ಟಿ ಅಥವಾ ಒಂದು ಬೇಲಿ ಆದ್ರೆ ಕಟ್ಟಬೇಕು. ವಿಫಲವಾದ್ರೆ 25,000 ರೂಪಾಯಿವರೆಗೂ ಅಥವಾ 1 ಲಕ್ಷ ರೂಪಾಯಿವರೆಗೂ ದಂಡ ಹಾಕಲಾಗುತ್ತೆ ಅಂತ ಮಹೇಶ್ವರ್ ರಾವ್ ಅವರು GBA ಮುಖ್ಯ ಆಯುಕ್ತರು ಒಂದು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಸೊ ನಮ್ಮ ಕರ್ನಾಟಕದಲ್ಲಿ ಖಾಲಿ ನಿವೇಶನಗಳನ್ನ ಸ್ವಚ್ಛಗೊಳಿಸೋದಕ್ಕೆ ಮಾಲೀಕರಿಗೆ ನೀಡಲಾಗಿದ್ದ ಗಡುವನ್ನ ಆಗಸ್ಟ್ 22ರವರೆಗೂ ವಿಸ್ತೀರ್ಣೆ ಮಾಡಲಾಗಿದೆ ಎಂದು ಗ್ರೇಟರ್ ಬೆಂಗಳೂರು ಅಭಿವೃದ್ಧಿ ಇಲಾಖೆ GBA ಬುಧವಾರ ತಿಳಿಸಿರುವಂತದ್ದು ವೀಕ್ಷಕರೇ. ಸೊ ಎಲ್ಲಾ ಆಸ್ತಿ ಮಾಲೀಕರಿಗೆ ಸ್ಪೆಷಲಿ ಇದು ಬೆಂಗಳೂರಲ್ಲಿ ಇರುವ ಖಾಲಿ ನಿವೇಶನಗಳಿಗೆ ಅನ್ವಯವಾಗಲಿದೆ ಅಂತಾನು ಕೂಡ ಹೇಳಲಾಗ್ತದೆ. ಇದಕ್ಕಂದ್ರೆ ಈ ಒಂದು ಅಪ್ಡೇಟ್ ಬಂದಿರೋದು GBA ಕಡೆಯಿಂದ. ಇನ್ನು ಇನ್ನೊಂದೇನಪ್ಪಾ ಅಂದ್ರೆ, ಯಾರೆಲ್ಲ ಸೈಟು ಸರ್ಕಾರದಿಂದ ಪಡ್ಕೊಂಡಿರ್ತೀರಾ, ನಿವೇಶನ ಪಡ್ಕೊಂಡಿರ್ತೀರಾ, 10, 20, 30 ವರ್ಷ ಆದ್ರೂ ಕೂಡ ಅಲ್ಲಿ ಮನೆ ಕೂಡ ಕಟ್ಟಿರಲ್ಲ. ಸೊ ಅಂತವ್ರು ಅಲ್ಲಿ ಮನೆ ಆದ್ರೂ ಕಟ್ಟಬೇಕು, ಚಿಕ್ಕ ಮನೆ ಆದ್ರೂ ಕಟ್ಟಬೇಕು, ಇಲ್ಲ ನೀವು ಒಂದು ಕಾಂಪೌಂಡ್ ಆದ್ರೂ ಕಟ್ಟಬೇಕು, ಮತ್ತೆ ಅಲ್ಲಿ ಕಸ ಹಾಕೋದಕ್ಕೆ ಅವಕಾಶ ಮಾಡಿಕೊಡಬಾರ್ದು. ಯಾರೆಲ್ಲ ಈ ಒಂದು ರೂಲ್ಸ್ ಗಳನ್ನ ಬ್ರೇಕ್ ಮಾಡ್ತೀರಾ ಅಂತವರ ನಿವೇಶನ ಸರ್ಕಾರಕ್ಕೆ ವಾಪಸ್ ಹೋಗಬಹುದು. ಇನ್ನು ನಿಮಗೆ ಹಣ ಕೂಡ ಕೊಡ್ತಾರೆ, ಹಾಗೆ ತಗೊಳ್ಳಲ್ಲ, ಬಡ್ಡಿ ಸಮೇತ ನೀವು ಕೊಟ್ಟಿರೋ ಹಣ ನಿಮಗೆ ವಾಪಸ್ ಕೊಟ್ಟು ನಿಮ್ಮ ನಿವೇಶನ ಸರ್ಕಾರ ವಾಪಸ್ ತಗೋಬಹುದು. ಸೊ ಇವತ್ತಿಗೆ ಇಷ್ಟ ಆಗಿತ್ತು. ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ.